ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮೂರಲ್ಲಿ ಏನಾದರೂ ನೀವು ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸ್ತಾ ಇದ್ರೆ ಅದನ್ನ ಯೂಟ್ಯೂಬ್ ಲೈವ್ ಅಲ್ಲಿ ವಿತ್ ಸ್ಕೋರ್ ಕಾರ್ಡ್ ಬರ್ತಾರೆ, ಯಾವ ತರ ಬಿಡೋದು, ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಂದ್ರೆ ಖಂಡಿತ ಒಳ್ಳೆ ವಿಡಿಯೋಗೆ ಬಂದಿದ್ದೀರಾ. ನಾನು ನಿಮ್ಗೆ ಕನ್ನಡದಲ್ಲೇ ನೀಟಾಗಿ ಅರ್ಥ ಆಗೋ ಥರನೇ ಮಾಡ್ಕೊಡ್ತೀನಿ. ನೀವು ಕೂಡ ನಿಮ್ಮೂರಲ್ಲಿ ನಡೀತಾ ಇರುವಂತ ಕ್ರಿಕೆಟ್ ಟೂರ್ನಿಮೆಂಟ್ ಯೂಟ್ಯೂಬ್ ಲೈವ್ ಅಲ್ಲಿ ಬಿಡಬಹುದು. ಅದನ್ನ ಸುತ್ತಮುತ್ತಲಿನ ಜನ ನೋಡೋ ತರ ಇಂಟ್ರೆಸ್ಟ್ ಆಗಿ ಬಿಡಬಹುದು, ವಿತ್ ಸ್ಕೋರ್ ಕಾರ್ಡ್ ಬರೋ ತರ. ಅದನ್ನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನಿಮ್ಗೆ ಹೆಲ್ಪ್ಫುಲ್ ಆಗೋ ತರ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಓಕೆ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡಿ. ಓಕೆ, ನೀವೇನಾದ್ರೂ ಯೂಟ್ಯೂಬ್ ಲೈವ್ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನ ಲೈವ್ ಅಲ್ಲಿ ಬಿಡಬೇಕಂದ್ರೆ ನಿಮ್ಮ ಹತ್ರ ಟ್ರೈಪಾಡ್ ಇರಬೇಕು. ಓಕೆ, ಟ್ರೈಪಾಡ್ ಒಳ್ಳೆ ಪ್ರಾಡಕ್ಟ್ ಬೇಕು ಅಂದ್ರೆ, ಯಾಕಂದ್ರೆ ಕೆಲವೊಂದ್ಸಲ ಟೂರ್ನಮೆಂಟ್ ನಡೀತಾ ಇರ್ಬೇಕಾದ್ರೆ ಗಾಳಿ ಬರ್ತಾ ಇರುತ್ತೆ, ಕೆಲವೊಂದ್ಸಲ ಬಾಲ್ ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಶೇಕ್ ಆಗಬಾರ್ದಂದ್ರೆ ಡಿಸಿ ಟೆಕ್ ಟ್ರೈಪಾಡ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ವೆಯ್ಟ್ ಕೂಡ ಇರುತ್ತೆ, ಬಾಲ್ ಬಿದ್ರೂ ಒಂದ್ ಸ್ವಲ್ಪ ತಡ್ಕೊಳ್ಳುತ್ತೆ, ಗಾಳಿ ಬೀಸಿದ್ರು ಕೂಡ ವೆಯ್ಟ್ ನ ತಡ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಏನಾದ್ರು ಲೈಟ್ ವೆಯ್ಟ್ ಆಗಿ ಕೊಟ್ರೆ ಗಾಳಿಗೆ ಸ್ವಲ್ಪನೂ ಕೂಡ ಶೇಕ್ ಆಗೋದಿಲ್ಲ. ಈ ಒಂದು ಟ್ರೈಪಾಡ್ ನಿಮ್ಮ ಹತ್ರ ಇರಬೇಕು. ಓಕೆ, ಈ ಟ್ರೈಪಾಡ್ಗೆ ಯಾವ ತರ ಇರ್ಬೇಕಂದ್ರೆ, ಈಗ ಟ್ರೈಪಾಡ್ ಆಯ್ತು, ಟ್ರೈಪಾಡ್ಗೆ ನೋಡಿ ಈ ತರ ಮೊಬೈಲ್ ನ ಹೋಲ್ಡ್ ಮಾಡಬೇಕು. ನೋಡಿ ಈ ತರ ಹೋಲ್ಡ್ ಮಾಡಬೇಕು. ಇದು ಅಪ್ ಟು 7 ಫೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ತರ ಲೆಗ್ ನ ಕೆಳಗಡೆ ಮಾಡ್ಕೊಂಡ್ರೆ ನಿಮಗೆ ಅಪ್ ಟು 7 ಫೀಟ್ ಆಗುತ್ತೆ. ಸೊ ನಾನು ಇವಾಗ ವಾಪಸ್ ಹಾಕೊಂಡು ನಿಮಗೆ ತೋರಿಸೋದಕ್ಕೋಸ್ಕರ ಮಾಡಿದ್ದು. ಓಕೆ, ಈ ತರ ಒಂದು ಟ್ರೈಪಾಡ್ ಇರಬೇಕು. ಆಮೇಲೆ ಇದು 360 ಡಿಗ್ರಿಲಿ ಈ ತರ ರೊಟೇಟ್ ಆಗ್ತಾ ಇರಬೇಕು, ಯಾಕಂದ್ರೆ ಬಾಲ್ ನ ನೀವು ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸಲ ರನ್ ಓಡ್ತಾ ಇರ್ಬೇಕಾದ್ರೆ ಅದನ್ನೇ ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ. ಸೊ ಈ ತರ ರೊಟೇಟ್ ಆಗೋದನ್ನ ತಗೊಳ್ಳಿ. ಇದನ್ನ ಈ ತರ ಪ್ರಾಡಕ್ಟ್ ಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಆಗಿರ್ತೀನಿ, ಇಲ್ಲ ಟ್ಯಾಗ್ ಕೂಡ ಮಾಡಿರ್ತೀನಿ, ನೀವು ತಗೋಬಹುದು. ಓಕೆ, ಈ ಒಂದು ಟ್ರೈಪಾಡ್ ನಿಮ್ಮ ಹತ್ರ ಇರಬೇಕು. ಓಕೆ, ನೆಕ್ಸ್ಟ್ ಟ್ರೈಪಾಡ್ ತಗೊಂಡಿದ್ದೀರಾ ಅನ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ. ನೆಕ್ಸ್ಟ್ ಏನೇನು ಬೇಕು ಅಕ್ಸೆಸರೀಸ್? ನಿಮ್ಮ ಹತ್ರ ಏನಿಲ್ಲ, ಒಂದು ಮೊಬೈಲ್ ಇದ್ರೆ ಸಾಕು, ಒಂದು ಟ್ರೈಪಾಡ್ ಇದ್ರೆ ಸಾಕು, ಆಮೇಲೆ ಮೊಬೈಲ್ಗೆ ಇಂಟರ್ನೆಟ್ ಹಾಕಿರ್ಬೇಕು, ಮತ್ತೆ ಅದಕ್ಕೆ ಒಂದು ಪವರ್ ಬ್ಯಾಂಕ್ ನ ತಗೊಂಡಿರ್ಬೇಕು. ಇಷ್ಟು ಇದ್ರೆ ನೀವು ಯೂಟ್ಯೂಬ್ ಲೈವ್ ಅಲ್ಲಿ ಬಿಡಬಹುದು. ಓಕೆ, ಇದೆಲ್ಲ ಇದ್ಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಯಾವ ತರ ಬಿಡೋದು ಅಂತ ಹೇಳ್ಬಿಟ್ಟು ಕೂಡ ನಾನು ತೋರಿಸ್ತೀನಿ. ಓಕೆ, ನಾನು ಇವಾಗ ಸೈಡ್ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಸೈಡ್ ಸ್ಕ್ರೀನ್ ಅಲ್ಲಿ ನೋಡ್ಕೋಬಹುದು. ನನ್ನ ಮೊಬೈಲ್ ನಲ್ಲಿ ಯಾವ ತರ ಯೂಸ್ ಮಾಡ್ತೀನೋ ಅದೇ ತರ ಮಾಡ್ಕೊಳ್ಳಿ. ಓಕೆ, ಈಗ ಫಸ್ಟ್ ಪ್ಲೇ ಸ್ಟೋರ್ ನ ಓಪನ್ ಮಾಡಿಬಿಟ್ಟು ಆ ಒಂದು ಅಪ್ಲಿಕೇಶನ್ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸ್ಪೋರ್ಟ್ ಕ್ಯಾಮ್ ಅಂತ ಹೊಡಿದ್ರಿ. ಓಕೆ, ಸ್ಪೋರ್ಟ್ ಕ್ಯಾಮ್ ಅಂತ ಹೊಡೆದ್ರೆ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಅಪ್ಲಿಕೇಶನ್ ನಾವು ಯೂಟ್ಯೂಬ್ ಅಲ್ಲಿ ವಿತ್ ಸ್ಕೋರ್ ಕಾರ್ಡ್ ಬರೋ ತರ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಒಂದು ಅಪ್ಲಿಕೇಶನ್ ಮೇಲೆ ಇನ್ಸ್ಟಾಲ್ ಅಂತ ಕೊಡ್ತೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಂಡಿರಿ. ನಾನು ಇವಾಗ A to Z ಕೆಲವೊಬ್ಬರಿಗೆ ತೋರಿಸ್ತಾ ಇರೋದು, ಎಲ್ಲರಿಗೂ ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಫುಲ್ ಬೇಸಿಕ್ ಇಂದ ತಿಳಿಸ್ತಾ ಇದ್ದೀನಿ. ಓಕೆ, ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಈ ಒಂದು ಸ್ಪೋರ್ಟ್ ಕ್ಯಾಮ್ ನ ಅಪ್ಲಿಕೇಶನ್ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಯಾವ ಒಂದು ಮೊಬೈಲ್ ನಿಂದ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡ್ತಿರ್ತೀರೋ ಆ ಒಂದು ಮೊಬೈಲ್ಗೆ ಈ ಒಂದು ಅಪ್ಲಿಕೇಶನ್ ಕಂಪಲ್ಸರಿ ಹಾಕೋಬೇಕು. ಓಕೆ, ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಅದಾದ್ಮೇಲೆ ನೋಡ್ಬೋದು, ಅಲ್ಲಿ ಓಪನ್ ಅಂತ ಕಾಣುತ್ತಲ್ಲ, ಆ ಓಪನ್ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀಟಾಗಿ ನೋಡ್ಕೊಳ್ಳಿ, ಲಾಗಿನ್ ವಿತ್ ಗೂಗಲ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ನೀವು ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಆಲ್ರೆಡಿ ಮೊಬೈಲ್ ಕಂಪಲ್ಸರಿ ಇದ್ದೇ ಇರುತ್ತೆ, ಆ ಒಂದು ಅಕೌಂಟ್ ನ ಇಲ್ಲಿ ಲಿಂಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ನನ್ನ ಒಂದು ಜಿಮೇಲ್ ಅಕೌಂಟ್ ನ ಲಿಂಕ್ ಮಾಡ್ಕೊಂಡೆ, ನೀವು ಕೂಡ ಇದನ್ನ ಮಾಡ್ಕೊಳ್ಳಿ. ಸ್ಟೆಪ್ 1. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಕ್ರಿಯೇಟ್ ಎ ನ್ಯೂ ಲೈವ್ ಸ್ಟ್ರೀಮ್ ಅಂತ ಇರುತ್ತೆ, ಸ್ಟ್ರೀಮ್ ರ್ಯಾಂಕ್ಡ್ ಇವೆಂಟ್ಸ್ ಅಂತ ಇರುತ್ತೆ. ನೀವು ಫಸ್ಟ್ ಒನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಒನ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಲವೊಂದು ಇದು ಬರುತ್ತೆ, ಸ್ವಲ್ಪ ಹಿಂಗೆ ಸೈಡ್ ತಳ್ಕೊಂತ ಹೋಗ್ಬೋದು. ಇನ್ ದ ನೆಕ್ಸ್ಟ್ ಸ್ಟೆಪ್ ಯು ಕ್ಯಾನ್ ಲರ್ನ್ ಮೋರ್ ಅಬೌಟ್ ಕ್ರಿಯೇಟಿಂಗ್ ನ್ಯೂ ಸ್ಟ್ರೀಮ್ ಅಂತ ಇರುತ್ತೆ. ನೀವು ಅಲ್ಲೊಂದು ಬೇಕಾದ್ರೆ ನೀವು ನೋಡ್ಕೋಬಹುದು, ಇಲ್ಲ ನಾನು ವಿಡಿಯೋದಲ್ಲಿ ಹೆಂಗೂ ತೋರಿಸ್ತೀನಲ್ಲ ನಿಮ್ಗೆ ಅಲ್ಲೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕಿಪ್ ಅಂತ ಕಾಣುತ್ತೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಆ ಸ್ಕಿಪ್ ಮೇಲೆ ಟಚ್ ಕೊಡಿ. ಓಕೆ, ಅದಾದ್ಮೇಲೆ ಇಲ್ಲಿ ಈ ತರ ಇಂಟು ಕೊಡಿ. ಈ ತರ ಬಂದ್ರೆ ಇಂಟು ಕೊಡಿ, ಬರ್ಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಓಕೆ, ಇಲ್ಲಿ ನೋಡ್ಬೋದು, ಈ ಒಂದು ಸ್ಟೆಪ್ ಇವಾಗ ಲೈವ್ ಸ್ಟ್ರೀಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು, ಸ್ಟಾರ್ಟ್ ನ್ಯೂ ಮ್ಯಾಚ್ ಅಂತ ಇರುತ್ತೆ, ಅದ್ರ ಮೇಲೆ ಟಚ್ ಕೊಡ್ಬೇಕಾಗುತ್ತೆ. ಇಲ್ಲಿ ನೀವು ಒಂದು ಕೆಲವೊಂದ ಸೆಟ್ಟಿಂಗ್ಸ್ 4 ಸ್ಟೆಪ್ ಅಲ್ಲಿ ಸ್ಟೆಪ್ ತೋರಿಸ್ತಾ ಇರ್ತಾರೆ. ಆ 4 ಸ್ಟೆಪ್ ತುಂಬಾ ಈಸಿ ಇದೆ, ಆಕ್ಚುಲಿ ಲೈವ್ ಸ್ಟ್ರೀಮ್ ಮಾಡೋದು ತುಂಬಾ ಈಸಿ, ನೋಡ್ಕೊಳ್ಳಿ ನೀಟಾಗಿ. ಓಕೆ, ಈ ತರ ಬಂದ್ಮೇಲೆ ನೀವು ಏನ್ ಮಾಡ್ತಾ ಇದ್ರೆ, ಯಾವ ಟೂರ್ನಮೆಂಟ್ ಮಾಡ್ತಾ ಇದ್ರೆ ಅಂತ ಕೇಳುತ್ತೆ. ಅಲ್ಲಿ ತುಂಬಾ ಆಪ್ಷನ್ಗಳಿದಾವೆ. ನಿಮ್ಗೆ ಕ್ರಿಕೆಟ್ 4ನೇ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಿ.
ಇಲ್ಲಿ ಕ್ರಿಕೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟು ಸ್ಟೆಪ್ ನಿಮ್ಗೆ ಅರ್ಥ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ ಯಾವುದೇ ಕಾರಣಕ್ಕೂ. ಈಗ ನಾನು ನೀಟಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ಒನ್ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದು ಸ್ಕೋರ್ ಕಾರ್ಡ್. ನಿಮ್ಗೆ ಅದು ಯಾವ ತರ ಬೇಕಂತ ಹೇಳ್ಬಿಟ್ಟು ಅಲ್ಲೊಂದು 2 ಆಪ್ಷನ್ ಕೊಟ್ಟಿರ್ತಾನೆ, ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ, ನಾನು ಇವಾಗ ಸ್ಟೈಲ್ ಯುವರ್ ಸ್ಕೋರ್ ಕಾರ್ಡ್ ಅಂತ ಇರುತ್ತಲ್ಲ, ಇಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅಲ್ಲಿ ನಿಮಗೆ ಆಪ್ಷನ್ಗಳು ಕೊಡ್ತಾ ಇದ್ದಾನೆ, 2 ಆಪ್ಷನ್. ಅಲ್ಲಿ ಕನ್ಫ್ಯೂಷನ್ ಆಗಬೇಡಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಇದು ಫಸ್ಟ್ ಒನ್. ಓಕೆ, ಆ ತರ ಬೇಕಂದ್ರೆ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಒನ್ ಕೊಟ್ಟಿದ್ದಾರಲ್ಲ, ಈ ತರ ಬೇಕಂದ್ರೆ 2 ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ 2 ಆಪ್ಷನ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಪೊಸಿಷನ್ ಐತೆ, ಪೊಸಿಷನ್ ಮೇಲೆ ಬನ್ನಿ, ನಿಮ್ಗೆ ಎಲ್ಲಿ ಬೇಕಂತ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಬೇಕಾ, ಇಲ್ಲಿ ಕೆಳಗಡೆ ಬೇಕಾ, ಇಲ್ಲ ಸೆಂಟ್ರಲ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾವ ಪೊಸಿಷನ್ ಬೇಕೋ, ಸ್ಕೋರ್ ಕಾರ್ಡ್ ಕೆಳಗಡೆ ಅಂದ್ರೆ ಇಷ್ಟು ರನ್ನು, ಇಷ್ಟು ವಿಕೆಟ್, ಇಷ್ಟು ಓವರ್ ಅಂತ ತೋರಿಸುತ್ತಲ್ಲ, ಅದನ್ನೇ ಸ್ಕೋರ್ ಕಾರ್ಡ್ ಅನ್ನೋದು. ಅದು ಯಾವ ಪೊಸಿಷನ್ ಅಲ್ಲಿ ಬೇಕಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕೆಳಗಡೆಯಿಂದ ಬಾಟಮ್ ನಲ್ಲಿ ಇರೋದು ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ್ಮೇಲೆ ಸೈಜ್ ಕೇಳುತ್ತೆ, ನಿಮ್ಗೆ ಯಾವ ಸೈಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಕೂಡ 4 ಆಪ್ಷನ್ ಕೊಟ್ಟಿದ್ದಾನೆ ನೋಡಿ, 0.7, 0.5, ಮತ್ತೆ *1 ಮತ್ತೆ 1.25 ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಯಾವ್ದು ಬೇಕಾದ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಯಾವಾಗಲೂ 1 ಸೆಲೆಕ್ಟ್ ಮಾಡ್ಕೋತೀನಿ, ನಿಮಗೆ ಬೇಕಂದ್ರೆ ಅದನ್ನ ಮಾಡ್ಕೊಡಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಕೊಡಬೇಕು. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಲ್ಲ, ಇಷ್ಟು ಮಾಡಿದ್ಮೇಲೆ ಸೇವ್ ಅಂತ ಕೊಡಿ. ಇವಾಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಫಸ್ಟ್ ಪ್ಲೇಯರ್ ಅಂತ ಇರುತ್ತೆ, ಇಲ್ಲ ಅಂದ್ರೆ ಫಸ್ಟ್ ಟೀಮ್ ಅಂತ ಇರುತ್ತೆ. ಇಲ್ಲಿ ಸೆಕೆಂಡ್ ಪ್ಲೇಯರ್ ಅಥವಾ ಸೆಕೆಂಡ್ ಟೀಮ್ ಅಂತ ಇರುತ್ತೆ. ಇಲ್ಲಿ ನೀವು 2 ಟೀಮ್ ಏನು ಆಡ್ತಾ ಇರ್ತಾವಲ್ಲ, 2 ಟೀಮ್ ಕ್ರಿಕೆಟ್ ಆಡ್ತಾ ಇರ್ತಾವಲ್ಲ, ಈ ಫಸ್ಟ್ ಟೀಮ್ ಹೆಸರು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಕ್ಸಾಂಪಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ರೆ RCB ಅಂತ ಹಾಕ್ಬೇಕು, ಚೆನ್ನೈ ಸೂಪರ್ ಕಿಂಗ್ ಅಂತ ಇದ್ರೆ CSK ಅಂತ ಹಾಕ್ಬೇಕು. ಅದೇ ಥರನೇ ಇಲ್ಲೂ ಕೂಡ ನಿಮ್ದೇನಾದರೂ ಜೈ ಶ್ರೀರಾಮ್ ಬಾಯ್ಸ್ ಅಂತ ಇದ್ರೆ JSRB ಅಂತ ಹಾಕ್ಬೇಕು. ಈ ಥರ 4 ವರ್ಡು ಇಲ್ಲ 3 ವರ್ಡು 3 ಇದು ಅಕ್ಷರ ಇರೋ ಥರ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ ನನ್ನ ಟೀಮ್ ಹೆಸರು ಜೈ ಶ್ರೀರಾಮ್ ಬಾಯ್ಸ್ ತಂಡ, ಸೊ JSRB ಅಂತ ಹಾಕ್ತೀನಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಛತ್ರಪತಿ ಸ್ಟ್ರೈಕರ್ಸ್ ಅಂತ ಇದ್ರೆ C ಅಂದರೆ ಛತ್ರಪತಿ, S ಬಂದರೆ ಸ್ಟ್ರೈಕರ್ಸ್. ಆ ಥರ ನಿಮಗೆ ಈ ಥರ ಸಿಂಪಲ್ಲಾಗಿ ಅರ್ಥ ಆಗೋ ಥರ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಟೀಮ್ ಲೋಗೋ ಇರುತ್ತಲ್ಲ, 2 ಟೀಮ್ ಲೋಗೋ ನೀವು ಬೇಕು ಅಂದ್ರೆ ಹಾಕೋಬೋದು, ಬೇಡ ಅಂದರೆ ಇಂಪಾರ್ಟೆಂಟ್ ಏನಲ್ಲ. ಹಾಕಿದ್ರೆ ನೀವೇನಾದರೂ ದೊಡ್ಡ ಟೂರ್ನಮೆಂಟ್ ಮಾಡ್ತಾ ಇದ್ರೆ ಹಾಕ್ರಿ, ಯಾಕಂದರೆ ಒಂದು ಸ್ವಲ್ಪ ಇಂಪ್ರೆಸ್ ಆಗೋ ಥರ ಇರುತ್ತೆ. ನೆಕ್ಸ್ಟ್ ಇದೇ ಥರ ಟೂರ್ನಮೆಂಟ್ ಮಾಡ್ತಾ ಇದ್ರೆ ಈ ಲೋಗೋ ನೋಡಿದ ತಕ್ಷಣ ಇದೇ ಟೀಮ್ ಅನ್ನೋ ಥರ ಗೊತ್ತಾಗುತ್ತೆ. ಸೊ ನೀವು ಲೋಗೋ ಇದ್ದರೆ ಹಾಕೋಬೋದು, ಇದೇನು ಇಂಪಾರ್ಟೆಂಟ್ ಅಲ್ಲ, ಹಾಕ್ಲಿಲ್ಲ ಅಂದ್ರೂ ನಡೀತತೆ. ಓಕೆ, ಅದಾದಮೇಲೆ ಲೋಗೋ ಹಾಕಿದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಇವಾಗ ನೀವು ಚೂಸ್ ದ ಪ್ಲಾಟ್ಫಾರ್ಮ್ ಟು ಸ್ಟ್ರೀಮ್ ಟು ಅಂತ ಇರುತ್ತೆ. ನೀವು ಫೇಸ್ಬುಕ್ಕಲ್ಲಿ ಬಿಡ್ತಾ ಇದ್ದೀರೋ ಅಥವಾ ಯೂಟ್ಯೂಬಲ್ಲಿ ಬಿಡ್ತಾ ಇದ್ದೀರೋ ಅಂತ ಹೇಳ್ಬಿಟ್ಟು 5 ಆಪ್ಷನ್ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾವುದ್ರಲ್ಲಿ ಬಿಡ್ತಾ ಇದ್ದೀರಾ, ನಾನು ಎಕ್ಸಾಂಪಲ್ ಇವಾಗ ಯೂಟ್ಯೂಬಲ್ಲಿ ಬಿಡ್ತಾ ಇರೋದು, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇದು ತುಂಬ ಇಂಪಾರ್ಟೆಂಟು. ಫಸ್ಟ್ ಬಂದ್ಬಿಟ್ಟು ಲಾಗಿನ್ ವಿತ್ ಯೂಟ್ಯೂಬ್ ಅಂತ ಇರುತ್ತೆ. ನೀವಿಲ್ಲಿ ಯೂಟ್ಯೂಬ್ನ ಲಿಂಕ್ ಮಾಡ್ಕೋಬೇಕು, ಇಲ್ಲಿ ಇದೇ ಇಂಪಾರ್ಟೆಂಟು. ಈಗ ಅದ್ರ ಮೇಲೆ ಟಚ್ ಕೊಡ್ತೀನಿ. ಇನ್ನು ಕೆಳಗಡೆ ಆಪ್ಷನ್ ಇದ್ದಾವೆ, ಅದು ಕೂಡ ಇಂಪಾರ್ಟೆಂಟು. ಅದಕ್ಕಿಂತ ಇಂಪಾರ್ಟೆಂಟು ಫಸ್ಟು ಯೂಟ್ಯೂಬ್ ಅಕೌಂಟ್ನ ಇಲ್ಲಿ ಲಿಂಕ್ ಮಾಡ್ಕೋಬೇಕು. ಸೊ ನಾನು ನೋಡಿ ಲಾಗಿನ್ ವಿತ್ ಯೂಟ್ಯೂಬ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇವಾಗ ನಿಮ್ಮ ಯೂಟ್ಯೂಬ್ನ ಇಲ್ಲಿ ಲಿಂಕ್ ಮಾಡ್ಕೋಬೇಕು. ಯೂಟ್ಯೂಬಲ್ಲಿ ಏನು ನಿಮ್ಮದು ಇರುತ್ತೋ ಅದನ್ನ ಲಿಂಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಂದು ಏನು ಯೂಟ್ಯೂಬ್ ಚಾನಲ್ ಆಯಿತು ಅದನ್ನು ನಾನು ಇಲ್ಲಿ ಲಿಂಕ್ ಮಾಡ್ಕೋತೀನಿ. ಓಕೆ, ನಾನಿವಾಗ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲಿಂಕ್ ಮಾಡಿಕೊಂಡೆ. ಅದಾದಮೇಲೆ ಕೆಲವೊಂದು ಇನ್ನೂ ಪರ್ಮಿಷನ್ ಕೇಳುತ್ತೆ, ಇಲ್ಲಿ ಕಂಟಿನ್ಯೂ ಅಂತ ಕೊಡಿ ಕೆಳಗಡೆ. ಓಕೆ, ಪಬ್ಲಿಕ್ ಅಂತಲೇ ಕೊಡಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ತಮ್ನೈಲ್ ಅಂದರೆ ಇವಾಗ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ, ಇವಾಗ ಎಕ್ಸಾಂಪಲ್ ನೀವೇನು ಟೂರ್ನಮೆಂಟ್ ನಡೆಸ್ತಾ ಇರ್ತೀರಾ, ಇವಾಗ ಏನಾದರೂ KPL ಇಲ್ಲ BPL ಆ ಥರ ನಡೆಸ್ತಾ ಇರ್ತೀರಲ್ಲ, ಅದ್ರದ್ದೊಂದು ಲೋಗೋ ನೋಡಿಟ್ಟು ಇದು ಈಗ KPL ಸೀಸನ್ 4 ಟೂರ್ನಿಮೆಂಟ್, ಇಲ್ಲಾಂದರೆ ಕ್ರಿಕೆಟ್ ಟೂರ್ನಿಮೆಂಟ್ ಇಂಥ ಊರು. ಆಮೇಲೆ ನಿಮ್ದು ಏನಾದರೂ ಲೋಗೋ ಇದ್ದರೆ ಇಲ್ಲಿ ಹಾಕೋಬೇಕು. ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದು, ಸುಮ್ಮನೆ ಇದ್ದರೆ ಚೆನ್ನಾಗಿರಲ್ಲ. ಸೊ ಚೂಸ್ ಆ ಥರ ತಮ್ನಲ್ಲಿ ನೀವು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಚೂಸ್ ಎ ತಮ್ನೈಲ್ ಅಂತ ಇರುತ್ತೆ. ಇವಾಗ ನಂದು ಇವಾಗ ಬೇರೆ ಫೋಟೋಸ್ ಇದೆ, ಬಟ್ ನಾನು ಕ್ರಿಯೇಟ್ ಮಾಡ್ಕೊಂಡಿಲ್ಲ. ನಾನು ಇವಾಗ ಯಾವುದೋ ಒಂದು ಫೋಟೋನ ಹೀಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾಕ್ತೀನಿ. ಓಕೆ, ಈಗ ಇದು ತಮ್ನೈಲ್ ಆಗಿರುತ್ತೆ. ನೆಕ್ಸ್ಟು ಟೈಟಲ್ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಟೈಟಲ್ ಏನಿರುತ್ತೋ ಇಲ್ಲಿ ನೋಡಿ, ಈ ಥರ ಟೈಟಲ್ ಇರುತ್ತೆ. ಇಲ್ಲಿ ನೀವು ಯಾವಾಗಲೂ ನೇಮ್ ಮಾಡಬೇಕಂದ್ರೆ, ಇವಾಗ ಯಾವ ಟೀಮ್ ಹೆಸರು ಬಂದೈತಲ್ವಾ, ಟೀಮ್ ಹೆಸರು ಪಕ್ಕದಲ್ಲಿ ನೀವೇನಾದರೂ ನಿಮ್ದೇನು ಟೂರ್ನಮೆಂಟ್ ಲೀಗ್ ಇರುತ್ತಲ್ಲ, ಎಕ್ಸಾಂಪಲ್ KPL ಕ್ರಿಕೆಟ್ ಟೂರ್ನಿಮೆಂಟ್ ಲೀಗ್ ಸೀಸನ್ 4 ಅಂತ ಇರುತ್ತಲ್ಲ, ಅದನ್ನು ಆ ಥರನೇ ಟೈಪ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್ KPL
ಸೀಸನ್ 4 ಓಕೆ ಕ್ರಿಕೆಟ್ ಟೂರ್ನಿಮೆಂಟ್ ಅಂತ ಹಾಕ್ಬಿಟ್ಟು ನಿಮ್ಮದು ಈಗ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಏನು ಬೇಕಾದ್ರು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಡಿಸ್ಕ್ರಿಪ್ಷನ್ನು ನೀವೇನು ಬೇಕಾದ್ರೂ ಮಾಡ್ಕೋಬೋದು, ಬರ್ದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಓಕೆ, ಇಲ್ಲೇನಾದರೂ ನಿಮ್ಗೇನಾದರೂ ಸ್ಪಾನ್ಸರ್ ಕೊಡ್ತಾ ಇದ್ದರೆ ಅವ್ರ ಫೋಟೋಸ್ನ ಇಲ್ಲಿ ಹಾಕೋಬೋದು. ಏನಾದರೂ ಬ್ಯಾಟ್ ಸ್ಪಾನ್ಸರ್ ಮಾಡಿದರೆ, ಬಾಲ್ ಸ್ಪಾನ್ಸರ್ ಮಾಡಿದರೆ, ಇಲ್ಲ ಕ್ರಿಕೆಟ್ ಗ್ರೌಂಡ್ ಕ್ಲೀನ್ ಮಾಡೋಕ್ಕೆ ಏನಾದರೂ ಸ್ಪಾನ್ಸರ್ ಮಾಡಿದರೆ ಅವ್ರ ಫೋಟೋಗಳನ್ನ ಇಲ್ಲಿ ಹಾಕೋಬೋದು. ಇಲ್ಲಾಂದರೆ ಏನಾದರೂ ಕಂಪ್ನಿಗಳು ಏನಾದರೂ ಸ್ಪಾನ್ಸರ್ ಮಾಡಿದರೂ ಕೂಡ ಇಲ್ಲಿ ಹಾಕೋಬೋದು. ಕೆಲವೊಬ್ಬರು ಸ್ಪಾನ್ಸರ್ ಮಾಡಿರ್ತಾರಲ್ವ ನಿಮ್ಮ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಯೋದಕ್ಕೆ, ಅವ್ರದ್ದು ಕಂಪ್ನಿ ಕಡೆಯಿಂದ ಮಾಡಿದರೆ ಕಂಪ್ನಿದು ಇದು ಹಾಕೋಬೋದು. ಇಲ್ಲ ಅವರೇನು ಪರ್ಸ್ನಲಾಗಿ ಕೊಟ್ಟಿದ್ರೆ ಅವ್ರ ಫೋಟೋ ಕೂಡ ನೀವು ಹಾಕೋಬೋದು. ಓಕೆ, ಇಷ್ಟು ಇದೆ. ಇಷ್ಟೆಲ್ಲ ಆದಮೇಲೆ ಕೆಳಗಡೆ ನೋಡ್ಕೋಬೋದು, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಕಂಟಿನ್ಯೂ ವಿತ್ ಯೂಟ್ಯೂಬ್ ಅಂತ ಇರುತ್ತೆ. ಅದ್ರ ಮೇಲೆ ಟಚ್ ಕೊಡ್ತೀನಿ. ಇವಾಗ ಕ್ರಿಯೇಟಿಂಗ್ ಬ್ರಾಡ್ಕಾಸ್ಟರ್ ಪ್ಲೀಸ್ ವೇಟ್ ಅಂತ ಬರುತ್ತೆ. ಇಷ್ಟು ಸಿಂಪಲಾಗಿ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಇನ್ನಿದೆಯಲ್ಲ ಇದು ಕೂಡ ತುಂಬ ಇಂಪಾರ್ಟೆಂಟು, ಇದನ್ನು ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇರಿ. ಓಕೆ, ಈಗ ಆದಮೇಲೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ ನೋಡಿ, ಅಲೋ ಸ್ಪೋರ್ಟ್ ಕ್ಯಾಮ್ ಬೈ ಟೇಕ್ ಎ ಪಿಕ್ಚರ್ ರೆಕಾರ್ಡ್ ವಿಡಿಯೋ ಅಂತ ಪರ್ಮಿಷನ್ ಕೇಳುತ್ತೆ. ವೈಲ್ ಈಸಿಂಗ್ ಇದು ಕೆಲವೊಂದು ಪರ್ಮಿಷನ್ ಕೇಳಿದರೆ ಅಲೋ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ಇವಾಗ ನಂದು ಯೂಟ್ಯೂಬ್ದು ಲೈವ್ ಸ್ಟ್ರೀಮು ಸ್ಟಾರ್ಟ್ ಆಯಿತು. ನಾನು ಕೆಲವೊಂದು ಅಂದರೆ ಕೇವಲ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂಟ್ಯೂಬ್ ಲೈವ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದರಲ್ಲೇ ಸ್ಕೋರ್ ಕಾರ್ಡ್ ಇರುತ್ತೆ ಎಲ್ಲ ನೋಡಿ. ಇಲ್ಲಿ ಬರ್ತಾ ಇದು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇವಾಗ ಯಾವುದು ಬ್ಯಾಟಿಂಗು ಯಾವುದು ಬೌಲಿಂಗು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಸ್ಕೋರ್ ಕಾರ್ಡ್ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ಸ್ಕೋರ್ ಕಾರ್ಡು. ಓಕೆ, ಇವಾಗ ಇಲ್ಲಿ ಯಾವ್ದು ಬ್ಯಾಟಿಂಗ್ ಆಡ್ತಾ ಇದ್ದಾನೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು JSR ಬಾಯ್ಸ್ ಬ್ಯಾಟಿಂಗ್ ಆಡ್ತಾ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ CS ಅಂದರೆ ಛತ್ರಪತಿ ಸ್ಟ್ರೈಕರ್ ಬ್ಯಾಟಿಂಗ್ ಆಡ್ತಾ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ JSR ಬಾಯ್ಸ್ ಆಲ್ರೆಡಿ ಸೆಲೆಕ್ಟ್ ಆಗೈತೆ. ಇಲ್ಲ ನನ್ನ ಛತ್ರಪತಿ ಸ್ಟ್ರೈಕರ್ ಬ್ಯಾಟಿಂಗ್ ಇದ್ದರೆ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದು ಇಮ್ಮಿಡಿಯೇಟು ಚೇಂಜ್ ಆಗುತ್ತೆ ಯೂಟ್ಯೂಬಲ್ಲಿ ಕೂಡ. ಅದಾದಮೇಲೆ ಇಲ್ಲಿ ನೋಡ್ಕೋಬೋದು, ನೀವೇನಾದರೂ ರನ್ ಯಾವ ಥರ ಹಾಕೊಳ್ಳೋದಂದರೆ ಇಲ್ಲಿ ನೋಡ್ಕೋಬೋದು. ರನ್ ಯಾವ ಥರ ಹಾಕೊಳ್ಳೋದಂದರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ನಲ್ಲ ಅದನ್ನು ಕೆಳಗಡೆ ಇಲ್ಲಿ ಪ್ಲಸ್ ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಒಂದಂತ ಕೊಟ್ಟರೆ ಸ್ಕೋರ್ ಕಾರ್ಡ್ ಒಂದಂತ ಆಗ್ತಾ ಇರುತ್ತೆ, ನೋಡ್ತಾ ಇರ್ಬೋದು ಸ್ಕೋರ್ನ ಆ ಥರ ಹಾಕ್ಕೊಳ್ಳೋದು. ಅದಾದಮೇಲೆ ಓವರ್ ಕೂಡ ಅಷ್ಟೇ, ಇಲ್ಲಿ ನೋಡ್ಬೋದು ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಓವರ್ ಅದು ಇದೆಯಲ್ಲ ಅದನ್ನು ಟಚ್ ಮಾಡ್ತಾ ಇರಿ, ಎಷ್ಟು ಓವರು. ಆಮೇಲೆ ಬಾಲ್ ನೋಡಿ, ಇಲ್ಲಿ ಬಾಲ್ ಇದೆ, ಎಷ್ಟು ಬಾಲು ಓವರ್ಗೆ 6 ಬಾಲ್ ಅಲ್ವಾ, ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಎಷ್ಟು ಬಾಲ್ ಆಯಿತು ಅದು. ಅದಾದಮೇಲೆ ವಿಕೆಟ್ ಹೋದರೆ ಅದು ಕೂಡ ಇಲ್ಲಿ ಆಪ್ಷನ್ ಐತೆ. ಇಲ್ಲಿ ನೋಡ್ಬೋದು, ಇದು ಏನಾದರೂ ಟಚ್ ಮಾಡಿದ್ರೆ +1 +2 ಅಂತ ಬರುತ್ತೆ. ಇದು ಒಂದೇ ಮೊಬೈಲಲ್ಲಿ ಲೈವ್ ಸ್ಟ್ರೀಮ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಿರೋದು. ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಸ್ಟಾರ್ಟ್ ಅಂತ ಕೊಡಿ. ಓಕೆ, ಕ್ರಿಯೇಟಿಂಗ್ ಅಂತ ಹೇಳ್ಬಿಟ್ಟು ಬಂತು. ಇವಾಗ ನಂದು ಲೈವ್ ಸ್ಟ್ರೀಮ್ ಆಗ್ತಾ ಇದೆ ಯೂಟ್ಯೂಬಲ್ಲಿ. ನೀವು ಕೂಡ ಇದನ್ನು ನೋಡ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಇವಾಗ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಆಗ್ತಾ ಇದೆ. ಇದು ಇವಾಗ ಲೈವ್ ಯೂಟ್ಯೂಬ್ ಸ್ಟ್ರೀಮ್ ಆಗ್ತಾ ಇದೆ. ಇಷ್ಟೇ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ಥರನೇ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಕಷ್ಟಪಟ್ಟು ಇಷ್ಟು ಇಷ್ಟಪಟ್ಟು ಇಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಗಬೇಕು, ಕೆಲವೊಬ್ಬರಿಗೆ ಯೂಸ್ಫುಲ್ ಆಗಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಕೂಡ ನಮ್ಮ ಟೂರ್ನಿಮೆಂಟಲ್ಲಿ ಯೂಟ್ಯೂಬ್ ಲೈವ್ ಮಾಡಿದ್ದೀನಿ. ಕೆಲವೊಂದು ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹೋಗಿ ನೋಡ್ಕೋಬೋದು. ನಮ್ಮೂರಲ್ಲೂ ಕೂಡ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡ್ತೀವಿ. ಓಕೆ, ಇವಾಗ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ದಯವಿಟ್ಟು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.